ನಾನು ಚೀಪ್ ಮಾಡ್ತಾ ಇಲ್ಲ, ಅವರನ್ನು ಕಳಿಸಿದ್ರೆ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಇವರು ಹೇಳಿದ್ದನ್ನು ಅವ್ರು ಅನುಷ್ಠಾನ ಮಾಡಲ್ಲ ಅಧಿಕಾರಿಗಳು. ಹಾಗಾಗಿ ಪ್ರತಿಯೊಂದು ಅಧಿಕಾರಿಗಳ ಸಮ್ಮುಖದಲ್ಲಿ ಆಗಬೇಕು ಅಂತ ಹೇಳಿದ್ರು. ಕೃಷಿಕರ ಸಭೆಗೆ ವಿಸಿ ಇತ್ತು, ನಾನು ಮಾತಾಡೋದು ಲಾಸ್ಟ್ ಟೈಮು ಕುಂದುಕೊರತೆ ಸಭೆಯಲ್ಲಿ ಕೂಡ ನಾನು ಅದೇ ಮಾತಾಡಿದ್ದೀನಿ. ನಾವಿಲ್ಲಿ ಚಹಾ ಕುಡಿಯೋಕೆ ಬರಲ್ಲ, ಇಲ್ಲಿ ನಿಜವಾದ ಏನಾಗಬೇಕು ಅದು ಆಗಬೇಕು ಅಂತ ಹೇಳಿದ್ದೀನಿ. ಇವತ್ತು ಎಲ್ಲ ಅಧಿಕಾರಿಗಳು ಯಾವಾಗ ನೀವು ಟೈಮ್ ಕೊಡ್ತೀರಿ ಅವತ್ತೇ ಸಭೆ ಮಾಡಿ. ಇವತ್ತು ನಾವು ನಾವು ಚೌಕಟ್ಟು ಇಲ್ಲ ಈಗ ಇವಾಗ ಕರ್ಸಿ ಮಾಡಿಲ್ಲ. ಇಲ್ಲ ಎಷ್ಟು ಅಧಿಕಾರಿಗಳು ಎಷ್ಟು ಇಲಾಖೆ ಇದೆ ಟೋಟಲ್ ಹೇಳಿ. ಪಟ್ಟಣದಲ್ಲಿ ಟೋಟಲ್ ಎಷ್ಟು ಇಲಾಖೆ ಇದೆ, ಎಷ್ಟು ಇಲಾಖೆ ಅಧಿಕಾರಿಗಳು ಬಂದಿದ್ದಾರೆ ಫಸ್ಟ್ ಬರೆಯಪಡಿಸಿ ಮುಂದೆ ಸಭೆ ಸ್ಟಾರ್ಟ್ ಮಾಡಿ. ಅವ್ರು ಕೆಳವರ್ಗದವ್ರು ಬಂದಿಲ್ಲ ಸರ್, ಆ ಸಭೆ ಮಾಡಂಗಿಲ್ಲ. ಸಭೆಗೂ ನಿಷ್ಕಾಳಜಿ ಮಾಡ್ತಾರೆ ಅಂದ್ರೆ ನೀವೇ ಮಾಡ್ಕೊಂಡು ಜಯಂತಿ ಮಾಡಿ ನಾವು ಕೈಲಿ ಬರ್ತೇವೆ. ನಮ್ ಗೌರವ ಇದೆ. ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ, ನಿಯಮ ಪಾಲಿಸುವ ಅಧಿಕಾರಿಗಳಿಗೆ ಧಿಕ್ಕಾರ. ಸಭೆ ಬೈಕೊಟ್ಟು ಇಲ್ಲ ಬೈಕೊಟ್ಟು ಹೇಳಿ ನಾವು ಲಾಸ್ಟ್ ಟೈಮ್ ಅವ್ರು ಏನು ಉತ್ತರ ಕೊಟ್ಟಿದ್ದಾರೆ, ಅವ್ರು ಏನು ಉತ್ತರ ಕೊಟ್ಟಿದ್ದಾರೆ, ಆ ಉತ್ತರ ಕೊಟ್ಟಿದ್ದನ್ನ ನಾವು ಯಾರಿಗೂ ಮುಗಿಸಿಲ್ಲ. ನೀವು ಶೋಕಾಸ್ ಒಂದು ಕೆಲಸ ಮಾಡೋಣ, ನೆಕ್ಸ್ಟ್ ಡೇಟ್ ಅಂತೀರಲ್ಲ ಮಾಡಿ ಸರ್. ಯಾವ ಡೇಟ್ ನಾವು ಮಾಡಿದ್ದೇವೆ, ನಾವು ಯಾವ ಉಪರ ಕೊಟ್ಟಿದ್ದೇವೆ, ನೀವು ರೆಡಿ ಮಾಡಿ. ಎಲ್ಲ ಇಲಾಖೆ ಅಧಿಕಾರಿಗಳು ಕೇಳ್ಕೊಂಡು ರೆಡಿ ಮಾಡಿ ಸರ್. ಈಗ ನೀವು ತಹಸೀಲ್ದಾರ್ ಮತ್ತು ನೀವು ಸೇರ್ಕೊಂಡು ರೆಡಿ ಮಾಡಿರೋದು ಇದು ಹಾಗೆ ಮಾಡೇ ಮಾಡಿ. ಇಲ್ಲಿ ಸಿದ್ದಾಪುರದೆಲ್ಲ ಅಧಿಕಾರಿಗಳು ಬಿಸಿ ಇರ್ತಾರೆ, ಅವರಿಗೆ ಕೇಳ್ಕೊಂಡು ಒಂದು ಟೈಮ್ ತಗೊಂಡು ನೀವು ಮಾಡಿ. ನಿಮ್ಮ ಟೈಮ್ ನಾವು ಬರ್ತೇವೆ. ಒಬ್ಬ ರಾಷ್ಟ್ರೀಯ ಹಬ್ಬದ ಆಚರಣಾ ಸಮಿತಿ ಅಧ್ಯಕ್ಷರಿಗೂ ಬೆಲೆ ಇಲ್ಲ ಅಂದ್ರೆ ಈ ಸಭೆ ಯಾಕೆ ನಡೆಸ್ತೀವಿ, ಯಾಕೆ ನಡೆಸ್ತೀರಿ? ಅಂಬೇಡ್ಕರ್ ಬಗ್ಗೆ ಅವ್ರಿಗೆ ಗೌರವ ಇಲ್ವಾ? ಅಂಬೇಡ್ಕರ್ ಸಂದರ್ಭದಲ್ಲಿ ಅವ್ರು ನೌಕರಿ ಮಾಡ್ತಿಲ್ವಾ? ವರದಿಯ ಅಧಿಕಾರಿಗಳಿಗೆ ಧಿಕ್ಕಾರ, ವರದಿಯ ಅಧಿಕಾರಿಗಳಿಗೆ ಧಿಕ್ಕಾರ, ವರದಿಯ ಅಧಿಕಾರಿಗಳಿಗೆ ಧಿಕ್ಕಾರ, ಪಿಡಬ್ಲ್ಯೂ ಅಧಿಕಾರಿ ಶಶಿಕಾಂತ್ ಗೌಡರಿಗೆ ಧಿಕ್ಕಾರ, ಪಿಡಬ್ಲ್ಯೂ ಅಧಿಕಾರಿ ಶಶಿಕಾಂತ್ ಗೌಡ ಅವರಿಗೆ ಧಿಕ್ಕಾರ. ನೀವು ಮಾಡಿ ಸರ್, ನೀವು ಯಾವ ಡೇಟ್ ಕದ್ರು ನಾವು ಬರ್ತೀವಿ ಸರ್. ನಾವೊಂದು ಇಂಟಿಮೇಷನ್ ಮಾಡಿ ನೀವು ಮಾಡಿ ಸರ್. ಯಾವುದೇ ಒಬ್ಬ ದಲಿತ ಸಮಾಜ ಮುಖಂಡ ಬರ್ತಾ ಇದ್ರು ಇದು ನಡೆಯುತ್ತಾ ಇದೆ. ಸರ್ಕಾರಿ ಕಾರ್ಯಕ್ರಮ, ಸರ್ಕಾರಿ ಅಧಿಕಾರಿಗಳು ಬರ್ತಾ ಇದ್ರೆ ಇದು ಕಾರ್ಯಕ್ರಮ ನಡೆಯಲ್ಲ. ಇದು ಸರ್ಕಾರಿ ಕಾರ್ಯಕ್ರಮ. ಅದಕ್ಕೆ ನಾನು ಏನು ನಿಮಗೆ ರೂಲ್ಸ್ ಬಂದಿದೆ ಹೇಳಿ ನನಗೆ ಅಂತ ಸರ್ಕ್ಯುಲರ್ ಫಸ್ಟ್. ಯಾಕಂದ್ರೆ ಏನೇ ಮಾತಾಡ್ಬೇಕಾದ್ರೆ ಲಾ ಮಾತಾಡ್ಬೇಕು, ಕಾನೂನು ಮಾತಾಡ್ಬೇಕು. ಸರ್ಕ್ಯುಲರ್ ಏನಿದೆ ಕೇಳಿದೆ. ನೀವೆಲ್ಲ ಇಲಾಖೆ ಅಧಿಕಾರಿಗಳೇ ಬರ್ದಿ ಕೆಲವೊಂದು ಸಿಬ್ಬಂದಿಗಳು ಬಂದ್ರೆ ಅವ್ರು ಏನು ಹೋಗಿ ಹೇಳ್ತಾರೆ ಪಾಪ. ಇಲ್ಲಿ ಈಗ ಉದಾಹರಣೆಗೆ ಇಲ್ಲಿ ಡಿಗ್ರಿ ಕಾಲೇಜ್ ನಮ್ಮ ಕವಿ ಬಂದಾರೆ ಕಮಲಾಕರ್, ಅವರು ಪ್ರಿನ್ಸಿಪಲ್ಗೆ ಏನು ಹೇಳ್ತಾರೆ, ನಾಳೆ ಕಾಲೇಜ್ ಮಕ್ಕಳು ಬೇಡ ನಮಗೆ ಸಭೆಗೆ 27ಕ್ಕೆ ನಾನು ಅಷ್ಟರಲ್ಲೇ ಎಲ್ಲರಿಗೂ ಹೇಳಿ ಇದು ಮಾಡಿರ್ತೀವಿ. ಬರಲಿಲ್ಲ ಅಂದ್ರೆ ರಿಪೋರ್ಟ್ ಮಾಡಿಬಿಡ್ತೀವಿ. ಮಾಡಿ ಅವ್ರಿಗೆ ನಾವು ಬೇಕಾದ್ರೆ ಲಿಖಿತವಾಗಿ ಕೊಡ್ತೇವೆ. ಹೆಚ್ಚು ಕಮ್ಮಿ ನಾವು ಇಲಾಖೆ ಮುಂದೆ ಕುತ್ಕೊಂತೇವೆ. ನಾವು ಹೋಗಿ ನಾವು ಯಾವತ್ತೂ ಅಂಜಲ್ಲ. 27ಕ್ಕೆ